ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಜ್ಞಾನಸುಧೆ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ರಾಜ್ಯದ ಉಗಮದ ಸಿದ್ಧಾಂತಕ್ಕೆ ಸಂಬಂಧಿಸಿದಂತಹ ಐತಿಹಾಸಿಕ ಸಿದ್ಧಾಂತವನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ರಾಜ್ಯದ ಉಗಮದ ಸಿದ್ಧಾಂತಗಳು ಎಷ್ಟಿದ್ದಾವೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೀನಿ. ತಾವುಗಳು ಅದನ್ನು ಗಮನಿಸಬೇಕು. ಅದರಲ್ಲಿ ಸಂಬಂಧಪಟ್ಟಿರುವಂಥದ್ದು ಒಂದು ಐತಿಹಾಸಿಕ ಸಿದ್ಧಾಂತವನ್ನು ನಾನು ಇದರಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ರಾಜ್ಯ ಉಗಮಿಸಿದ್ದು ಅನೇಕ ಸಿದ್ಧಾಂತಗಳಲ್ಲಿ ನಮಗೆ ಪ್ರಕಟಗೊಳ್ತಾ ಇದೆ. ರಾಜ್ಯದ ಉಗಮಕ್ಕೆ ಸಂಬಂಧಪಟ್ಟಂತೆ ಒಂದೇ ಸಿದ್ಧಾಂತ ಅಸ್ತಿತ್ವದಲ್ಲಿ ಇಲ್ಲ. ಅದಕ್ಕೆ ಹಲವಾರು ಸಿದ್ಧಾಂತಗಳು ಮೂಡಿ ಬಂದಿದ್ದಾವೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಐತಿಹಾಸಿಕ ಸಿದ್ಧಾಂತವನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಹಾಗಾದರೆ ಐತಿಹಾಸಿಕ ಸಿದ್ಧಾಂತ ಎಂದರೆ ಏನು, ಅದು ಯಾವ ರೀತಿಯಾಗಿ ಅಸ್ತಿತ್ವಕ್ಕೆ ಬಂತು, ಮತ್ತು ಐತಿಹಾಸಿಕ ಸಿದ್ಧಾಂತ ರಾಜ್ಯದ ಉಗಮದ ಸಿದ್ಧಾಂತದಲ್ಲಿ ಯಾವ ರೀತಿಯಾಗಿ ಪ್ರಧಾನವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ, ಅದಕ್ಕೆ ಇರುವಂತಹ ಒಂದು ವಿಶೇಷತೆಗಳೇನು, ಈ ಎಲ್ಲ ಮಾಹಿತಿಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಐತಿಹಾಸಿಕ ಸಿದ್ಧಾಂತಕ್ಕೆ ಇನ್ನೊಂದು ಹೆಸರು ಕ್ರಮವಿಕಸಿತ ಸಿದ್ಧಾಂತ ಅಂತ ನಾವು ಕರಿತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ಹಿಸ್ಟಾರಿಕಲ್ ಅಥವಾ ಎವಲ್ಯೂಷನರಿ ಥಿಯರಿ ಅಂತ ಇದನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಹಾಗಾದರೆ ಈ ಐತಿಹಾಸಿಕ ಸಿದ್ಧಾಂತ ರಾಜ್ಯದ ಕುರಿತಾಗಿ ಏನು ಹೇಳ್ತಾ ಇದ್ದತ್ತಂದ್ರೆ, ರಾಜ್ಯ ಅನ್ನುವುದು ಇದು ನಿರಂತರವಾಗಿ ಅನೇಕ ವರ್ಷಗಳಿಂದ ವಿಕಸಿತವಾದಂತಹ ಒಂದು ಸಂಸ್ಥೆ, ಅದುವೇ ರಾಜ್ಯ ಅನ್ನುವಂಥ ಮಾತನ್ನು ಇದು ಹೇಳ್ತಾ ಇದೆ ಅಂತ. ಈ ಒಂದು ಐತಿಹಾಸಿಕ ಸಿದ್ಧಾಂತ ಯಾವುದರಲ್ಲಿ ನಂಬಿಕೆ ಇಟ್ಟಿದೆ ಅಂತಂದರೆ, ರಾಜ್ಯ ಅನ್ನುವುದು ಒಂದು ಕಾಲಘಟ್ಟದಲ್ಲಿ ಒಂದೇ ಬಾರಿಗೆ ಹುಟ್ಟಿಕೊಂಡು ಬಂದಂಥ ಸಂಸ್ಥೆಯಲ್ಲ. ಅದು ಸಮಾಜದಲ್ಲಿ ನಿರಂತರವಾಗಿ ರಾಜಕೀಯ ಬದಲಾವಣೆಗಳನ್ನು ಅಳವಡಿಸಿಕೊಂಡು ಇತಿಹಾಸದ ಅಂಶಗಳನ್ನು ಒಳಗೊಂಡು ಅದು ರಚಿತಗೊಂಡಂತಹ ಒಂದು ಸಂಸ್ಥೆಯಾಗಿದೆ ಅನ್ನುವಂಥ ಮಾತನ್ನು ಅದು ಹೇಳ್ತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ರಾಜ್ಯ ಎಂಬುದು ಅದೊಂದು ದೇವರ ಸೃಷ್ಟಿಯಲ್ಲ, ಹಾಗೆಯೇ ಅದೊಂದು ಬಲದ ಫಲವೂ ಅಲ್ಲ. ಅಂದರೆ ರಾಜ್ಯ ಅನ್ನೋದು ಅದೊಂದು ದೇವರಿಂದ ನಿರ್ಮಾಣವಾದಂಥ ಸಂಸ್ಥೆ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಅದು ಯಾವುದೋ ಒಂದು ಫೋರ್ಸ್ ಥಿಯರಿಯನ್ನು ಇಟ್ಟುಕೊಂಡು, ಅಂದರೆ ಬಲದ ಶಕ್ತಿಯಿಂದ ಅದು ಅಸ್ತಿತ್ವಕ್ಕೆ ಬಂದಂಥ ಸಂಸ್ಥೆ ಅಲ್ಲ ಅನ್ನುವಂಥ ಮಾತನ್ನು ಅದು ಹೇಳ್ತಾ ಇದೆ ಅಂತ. ಹಾಗಾದರೆ ರಾಜ್ಯ ಅದು ನಿರಂತರವಾಗಿ ಸಾಗಿಕೊಂಡು ಬಂದಿರುವಂತಹ ಒಂದು ಸಂಸ್ಥೆ ಅನ್ನುವಂಥ ಮಾತನ್ನು ಅದು ಹೇಳ್ತಾ ಇದೆ. ಹಾಗಾಗಿ ರಾಜ್ಯ ಇದು ಸರ್ವೋಚ್ಚ ಶಕ್ತಿಯ ಫಲವೂ ಅಲ್ಲ, ಅದು ಯಾವುದೇ ಒಂದು ರೀತಿಯಾದಂತಹ ಜನಗಳ ಮಧ್ಯೆ ಒಪ್ಪಂದದಿಂದ ಹುಟ್ಟಿಕೊಂಡು ಬಂದಂತಹ ಸಂಸ್ಥೆ ಅಲ್ಲ ಅನ್ನೋದನ್ನು ಈ ಒಂದು ಸಿದ್ಧಾಂತ ಹೇಳ್ತಾ ಇದೆ ಅಂತ. ಹಾಗಾಗಿ ರಾಜ್ಯ ಎನ್ನುವುದು ಇದು ನೈಸರ್ಗಿಕವಾಗಿ ಮತ್ತು ನಿಧಾನಗತಿಯಿಂದ ಅನೇಕ ವರ್ಷಗಳವರೆಗೆ ಸಮಾಜದಲ್ಲಿ ಆಗಿರುವಂತಹ ಬೆಳವಣಿಗೆಗಳಿಂದ ಸ್ವಾಭಾವಿಕವಾಗಿ ಹುಟ್ಟಿಕೊಂಡು ಬಂದಿರುವಂಥ ಸಂಸ್ಥೆ ಅದು ರಾಜ್ಯ ಅನ್ನುವಂಥ ಮಾತನ್ನು ಈ ಸಿದ್ಧಾಂತ ಹೇಳ್ತಾ ಇದೆ. ಸ್ನೇಹಿತರೆ, ಈ ಒಂದು ಸಿದ್ಧಾಂತದಲ್ಲಿ ರಕ್ತ ಸಂಬಂಧ, ಧರ್ಮ, ಆಸ್ತಿ, ಶಕ್ತಿ ಅಥವಾ ಬಲ, ರಾಜಕೀಯ ಪ್ರಜ್ಞೆ ಅನ್ನುವಂಥ 5 ಪ್ರಧಾನ ಅಂಶಗಳು ಈ ರಾಜ್ಯದ ಉಗಮಕ್ಕೆ ಕಾರಣಗಳಾದ ಅಂಶಗಳು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಮೊದಲನೇದಾಗಿ ರಕ್ತ ಸಂಬಂಧವನ್ನು ನೋಡೋಣ. ಈ ರಕ್ತ ಸಂಬಂಧವು ವ್ಯಕ್ತಿಗಳನ್ನು ಒಂದುಗೂಡಿಸುವಂತಹ ಒಂದು ಶಕ್ತಿಯ ಮೂಲವಾಗಿದೆ. ಈ ರಕ್ತ ಸಂಬಂಧವು ದೈಹಿಕ ಮಾತ್ರವಲ್ಲದೆ ಭಾವನಾತ್ಮಕವಾಗಿ ಜನರನ್ನು ಬೆಸೆಯುವಂಥ ಶಕ್ತಿ ಉಳ್ಳದ್ದಾಗಿದೆ. ಈ ರೀತಿಯಾದಂತಹ ರಕ್ತ ಸಂಬಂಧವನ್ನು ಇಟ್ಟುಕೊಂಡು ರಾಜ್ಯ ವಿಕಸಿತ ಹೊಂದಿತು ಅನ್ನುವಂತಹ ವಾದವನ್ನು ಈ ಒಂದು ಐತಿಹಾಸಿಕ ಸಿದ್ಧಾಂತ ಹೇಳುತ್ತಾ ಇದೆ ಅಂತ. ಇನ್ನು ಎರಡನೇದಾಗಿ ಧರ್ಮ. ನಾವು ಈಗಾಗಲೇ ತಿಳಿದುಕೊಂಡಿರುವಂತೆ ಪ್ರಾಚೀನ ಸಮಾಜದಿಂದಲೂ ಜನತೆಯಲ್ಲಿ ಒಂದು ಒಗ್ಗಟ್ಟಿನ ಭಾವನೆಯನ್ನು ಮೂಡಿಸುವಂತಹ ಮತ್ತು ಅವರನ್ನು ಏಕೀಕೃತಗೊಳಿಸುವಂತಹ ಒಂದು ಶಕ್ತಿ ಇರುವುದು ಧರ್ಮಕ್ಕೆ ಮಾತ್ರ. ಅಂಥ ಒಂದು ಧರ್ಮ ಒಂದು ಪ್ರದೇಶದಲ್ಲಿರುವ ನೆಲೆ ನಿಂತಿರುವಂತಹ ಜನರನ್ನು ಆವರಿಸಿಕೊಂಡು ಅವರು ಅನುಸರಿಸಿಕೊಂಡು ಬರುವಂತಹ ದೇವತಾರಾಧನೆಗಳು ಮತ್ತು ಧಾರ್ಮಿಕ ಕ್ರಿಯಾವಿಧಿಗಳು ಅವರಲ್ಲಿ ಏಕತೆಯ ಭಾವನೆಯನ್ನು ಮೂಡಿಸಿ ರಾಷ್ಟ್ರ ಅನ್ನುವಂಥ ಒಂದು ಸಂಸ್ಥೆ ಹುಟ್ಟಿಕೊಳ್ಳಲು ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಇನ್ನು ಮೂರನೆಯ ಅಂಶ ಆಸ್ತಿಯಾಗಿದೆ. ರಾಜ್ಯದ ಉಗಮದ ವಿಷಯದಲ್ಲಿ ಆಸ್ತಿ ಎಂಬುದು ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತಾ ಬಂದಿದೆ. ಈ ಒಂದು ಪರಿಕಲ್ಪನೆಯೊಂದರ ಪ್ರಕಾರ
ಆದಿಮಾನವನು ಪ್ರಮುಖವಾಗಿ 3 ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಯವನ್ನು ಮಾಡಿದನು. ಮೊದಲನೇದಾಗಿ ಬೇಟೆಯಾಡುವುದು, ಎರಡನೇದಾಗಿ ದನಗಳನ್ನು ಕಾಯುವುದು, ಹಾಗೆ ಮೂರನೆಯದಾಗಿ ಕೃಷಿ ಮಾಡುವುದು. ಈ ರೀತಿಯಾಗಿ ಆಸ್ತಿಯನ್ನು ಹೊಂದುವುದರ ಮೂಲಕ ಆ ಆಸ್ತಿಯನ್ನು ಹೊಂದುವುದು ಮತ್ತು ಅವುಗಳನ್ನು ಸಂಗ್ರಹಿಸುವುದು, ಅವುಗಳನ್ನು ನಿರ್ವಹಿಸಿಕೊಂಡು ಹೋಗುವ ಹಿನ್ನೆಲೆಯಲ್ಲಿ ರಾಜ್ಯ ಮೂಡಿ ಬಂದಿತು ಅನ್ನುವಂಥ ವಿಚಾರವನ್ನು ಈ ಒಂದು ಸಿದ್ಧಾಂತ ಇಲ್ಲಿ ಹೇಳ್ತಾ ಇದೆ ಅಂತ. ಇನ್ನು ಈ ಸಿದ್ಧಾಂತದಲ್ಲಿ ಬರುವಂಥ 4ನೆಯ ಪ್ರಧಾನ ಅಂಶ ಅದು ಶಕ್ತಿ ಅಥವಾ ಬಲವಾಗಿದೆ ಅಂತ. ಈ ಒಂದು ಸಂಗತಿ ಏನು ಹೇಳ್ತಿದೆ ಅಂತಂದರೆ, ರಾಜ್ಯ ಅನ್ನುವಂಥ ಅಂಶಗಳು ಇದು ಯಾರು ಸಮಾಜದಲ್ಲಿ ಪ್ರಬಲರಾಗಿದ್ದಾರಲ್ಲ ಆ ಪ್ರಬಲರು ಶಕ್ತಿಶಾಲಿಗಳಾಗಿದ್ದು ಕಾನೂನುಗಳನ್ನು ಅವರೇ ನಿಯಂತ್ರಿಸುತ್ತಾ ಬಂದಿರುವುದರಿಂದ ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಅನ್ನುವಂಥ ವಿಚಾರವನ್ನು ಈ ಸಿದ್ಧಾಂತ ಹೇಳ್ತಾ ಇದೆ ಅಂತ. ಹಾಗಾಗಿ ರಾಜ್ಯದಲ್ಲಿ ಶಕ್ತಿಶಾಲಿಗಳು ದುರ್ಬಲರ ಮೇಲೆ ಹಿಡಿತವನ್ನು ಸಾಧಿಸುವಂಥ ಸಂದರ್ಭದಲ್ಲಿ ಕಾನೂನುಗಳು ರೂಪುಗೊಂಡವು ಅಂತ. ಹಾಗಾಗಿ ಕಾನೂನಿನ ಮೂಲ, ರಾಜ್ಯದ ಮೂಲ ಅದು ಶಕ್ತಿ ಅಥವಾ ಬಲವೇ ಆಗಿದೆ ಅನ್ನುವಂತಹ ಒಂದು ಸಂಗತಿಯನ್ನು ಈ ಒಂದು ವಿಷಯ ಹೇಳ್ತಾ ಇದೆ ಅಂತ. ಇನ್ನು ಕೊನೆಯದಾಗಿ 5ನೆಯ ಒಂದು ನಾವು ವಿಷಯವನ್ನು ನೋಡುವುದಾದರೆ ಅದು ರಾಜಕೀಯ ಪ್ರಜ್ಞೆ. ಮಾನವರಲ್ಲಿ ಅಡಗಿರುವಂಥ ರಾಜಕೀಯ ಸಂಘಟನಾತ್ಮಕ ಗುಣ ಮುಂದೆ ಪ್ರಜ್ಞೆಯಾಗಿ ಬೆಳೆದು ಅದು ರಾಜ್ಯ ರೂಪ ಪಡೆದುಕೊಳ್ಳುವಲ್ಲಿ ಸಹಾಯವಾಯಿತು ಅನ್ನುವಂಥ ವಿಚಾರವನ್ನು ರಾಜಕೀಯ ಪ್ರಜ್ಞೆ ಹೇಳ್ತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಸಮಾಜದಲ್ಲಿ ಜನರು ತಮ್ಮ ತಮ್ಮ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ಬೇರೆ ಬೇರೆ ಉತ್ಪಾದನಾ ವರ್ಗದವರ ಅವಶ್ಯಕತೆ ಇದೆ ಎಂದು ಕಂಡುಬಂದಿತು. ನಂತರದಲ್ಲಿ ಈ ಬೇಡಿಕೆಯನ್ನು ಈಡೇರಿಸಲು ವರ್ಗಗಳು ರೂಪುಗೊಂಡವು. ಇವುಗಳನ್ನು ಸರಿಯಾದ ಕ್ರಮದಲ್ಲಿ ನಿಯಂತ್ರಿಸಿಕೊಂಡು ಹೋಗಲು ಒಂದು ಅಧಿಕಾರ ಅಥವಾ ಆಡಳಿತಾತ್ಮಕ ಶಕ್ತಿಯ ಅವಶ್ಯಕತೆ ಉಂಟಾದಾಗ ರಾಜಕೀಯ ಸಂಘಟನೆಗೊಂಡು ಮುಂದೆ ಒಂದು ದಿನ ಅದು ರಾಜ್ಯವಾಗಿ ಬೆಳೆಯಿತು ಅನ್ನುವಂತಹ ಒಂದು ವಿಷಯವನ್ನು ಈ ರಾಜಕೀಯ ಪ್ರಜ್ಞೆ ಹೇಳ್ತಾ ಇದೆ ಅಂತ. ಸ್ನೇಹಿತರೆ, ಹೀಗೆ ನಾವು ಈ ಐತಿಹಾಸಿಕ ಸಿದ್ಧಾಂತವನ್ನು ತಿಳ್ಕೊಳ್ಬೇಕಾಗ್ತದಂತ. ಒಟ್ಟಾರೆಯಾಗಿ ಐತಿಹಾಸಿಕ ಸಿದ್ಧಾಂತ ಏನು ಹೇಳ್ತಾ ಇದೆ ಅಂತಂದರೆ, ಇದು ರಾಜ್ಯದ ಉಗಮಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರಧಾನವಾದ ಸಂಸ್ಥೆಯಾಗಿದೆ ಅಂತ. ಈ ಒಂದು ಸಿದ್ಧಾಂತದ ಪ್ರಕಾರ ರಾಜ್ಯ ಅನ್ನುವಂಥ ಸಂಸ್ಥೆ ಹುಟ್ಟಿದ್ದು ಯಾವುದೇ ದೇವರ ಒಂದು ಶಕ್ತಿಯಿಂದಾಗಲಿ, ಮಾನವರ ಬಲದ ಶಕ್ತಿಯಿಂದಾಗಲಿ, ಅಥವಾ ಇನ್ಯಾವುದೇ ಸಾಮಾಜಿಕ ಒಪ್ಪಂದಗಳಿಂದಾಗಲಿ ಅದು ರಾಜ್ಯ ಅನ್ನುವಂತಹ ವ್ಯವಸ್ಥೆ ಹುಟ್ಟಿಲ್ಲ, ಅಥವಾ ಒಂದು ರಾಜ್ಯ ಅನ್ನುವಂಥ ಸಂಸ್ಥೆ ಬಂದಿಲ್ಲ. ರಾಜ್ಯ ಅನ್ನುವಂಥ ಸಂಸ್ಥೆ ಹುಟ್ಟಿದ್ದು ಅದು ಐತಿಹಾಸಿಕವಾಗಿ ಮತ್ತು ಸಮಾಜದ ನಿರಂತರ ಪ್ರಕ್ರಿಯೆಗಳಿಂದ ಮತ್ತು ಅನೇಕ ವರ್ಷಗಳಿಂದ ಅದು ಹುಟ್ಟಿಕೊಂಡು ಬಂದಂಥ ಒಂದು ಸಂಸ್ಥೆಯಾಗಿದೆ. ಅಷ್ಟೇ ಅಲ್ಲ, ಅದೊಂದು ಸ್ವಾಭಾವಿಕವಾದಂತಹ ಸಂಸ್ಥೆ, ನೈಸರ್ಗಿಕವಾದಂಥ ಸಂಸ್ಥೆ ಆಗಿದೆ ಅನ್ನುವಂಥ ವಿಚಾರವನ್ನು ಈ ಒಂದು ಐತಿಹಾಸಿಕ ಸಿದ್ಧಾಂತ ಹೇಳ್ತಾ ಇದೆ ಅಂತ. ಸೊ ಅನೇಕ ವಿದ್ಯಾರ್ಥಿಗಳು ಈ ಒಂದು ಸಂಗತಿಗಳನ್ನು ತಿಳಿದುಕೊಳ್ಳಬೇಕು. ರಾಜ್ಯದ ಉಗಮದ ಸಿದ್ಧಾಂತದಲ್ಲಿ ಅತ್ಯಂತ ಪುರಾತನವಾದ ಮತ್ತು ಶ್ರೇಷ್ಠವಾದಂತಹ ಒಂದು ಸಿದ್ಧಾಂತ ಅದು ಐತಿಹಾಸಿಕ ಸಿದ್ಧಾಂತ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಂತ. ಅನೇಕ ಪರೀಕ್ಷೆಗಳಲ್ಲಿ ಎಸ್ಪೆಷಲಿ ಈ ಕೆಸೆಟ್ ಮತ್ತು ನೆಟ್ಗಳಲ್ಲಿ ಇಂತಹ ಒಂದು ಪರೀಕ್ಷೆ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮತ್ತು ಅಗತ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಉಪಯುಕ್ತವಾಗ್ತಾ ಇದೆ ಅನ್ನುವಂತಹ ಆಶೆಯ ಜೊತೆಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.